ಓಂ ಶ್ರೀ ಸತ್ ಉಪಾಸಿಯೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 30/7/2026 ಗುರುವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಪರಾಭವ ನಾಮ ಸಂವತ್ಸರದ ದಕ್ಷಿಣಾಯನ ಗ್ರೀಷ್ಮ ಋತು ಆಷಾಢ ಮಾಸದ ಕೃಷ್ಣ ಪಕ್ಷದ ಪ್ರಥಮ ತಿಥಿ ಇರ್ತಕ್ಕಂಥದ್ದು ಗುರುವಾರ. ಶ್ರವಣ ನಕ್ಷತ್ರದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಚಂದ್ರ. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು. ಸ್ವನಕ್ಷತ್ರದ ಸಂಚಾರ, ಗುರುವಿನ ಆಡಳಿತ, ಚಂದ್ರನ ಆಡಳಿತ ಇರ್ತಕ್ಕಂಥ ಒಂದು ದಿವಸ. ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು. ರಾಹುಕಾಲವನ್ನು ನೋಡಿದಾಗ 2:05 3 ಗಂಟೆ 40 ನಿಮಿಷದವರೆಗೆ ಇರುವಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 9:20 10:55 ಇರುವಂಥದ್ದು. ಯಮಗಂಡ ಕಾಲ ನೋಡಿದಾಗ 6:09 7:45 ಇರ್ತಕ್ಕಂಥದ್ದನ್ನು ನೀವು ನೋಡುವಂಥದ್ದು. ವಿಶೇಷವಾಗಿ ಶ್ರವಣ ನಕ್ಷತ್ರದ ಪ್ರಭಾವ. ಏನೆಲ್ಲ ಪ್ರಭಾವ ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ತುಂಬ ಚೆನ್ನಾಗಾಗುತ್ತೆ. ತಾಯಿಯ ಸಹಕಾರ ನಿಮಗೆ ಸಿಗುವಂಥದ್ದು. ಸ್ಥಿರಾಸ್ತಿ, ಭೂಮಿ, ವಾಹನಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ತೀರ್ಮಾನವನ್ನು ತೆಗೆದುಕೊಳ್ಳೋದಾದರೆ ಸ್ವಲ್ಪ ಒಳ್ಳೆಯ ತೀರ್ಮಾನಗಳು ಆಗಿರ್ತದೆ ಅಂತಕ್ಕಂಥ ಒಂದು ಸ್ಥಿತಿಗತಿಗಳಿರುವಂಥದ್ದು. ಮಕ್ಕಳೊಂದಿಗೆ ಸ್ವಲ್ಪ ಉತ್ತಮವಾದಂಥ ಬಾಂಧವ್ಯವನ್ನು ಬೆಳೆಸ್ತಕ್ಕಂಥ ಒಂದು ವಾತಾವರಣ ಅಥವಾ ಆ ಪ್ರಯತ್ನವನ್ನು ಮಾಡ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುವಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಏನಾದರೂ ಉದ್ಯೋಗ ಕಾರಣಾರ್ಥವಾಗಿ ಪ್ರಯಾಣ ಮಾಡಬಹುದು ಅಥವಾ ಮಾಡಬೇಕಾದಂಥ ಅನಿವಾರ್ಯತೆ, ದೂರ ಪ್ರಯಾಣ ಮಾಡಬೇಕಾದಂಥ ಅನಿವಾರ್ಯತೆ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು. ಅದಕ್ಕೆ ಬೇಕಾದಂಥ ಆರ್ಥಿಕವಾದ ತಯಾರಿ ಅಥವಾ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಯೋಜನೆಗಳು ಮತ್ತು ಯೋಚನೆಗಳನ್ನು ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಇವತ್ತಿನ ದಿವಸ ನೀವೆಲ್ಲರೂ ಕೂಡ ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಅಂಥ ಗಂಭೀರವಾದ ಸಮಸ್ಯೆಗಳು ಯಾವುದೂ ಕೂಡ ಇರೋದಿಲ್ಲ. ತಂದೆಯ ಸಹಕಾರ ನಿಮಗೆ ಇವತ್ತಿನ ದಿವಸ ಸ್ವಲ್ಪ ದೊರಕುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಉತ್ತಮವಾದಂಥ ಹೆಸರು, ಗೌರವ, ಕೀರ್ತಿ, ಒಂದು ಸ್ಟೇಟಸ್ ಸಂಪಾದನೆ ಮಾಡಬೇಕು ಅನ್ನೋ ರೀತಿಯಾದಂಥ ಒಂದು ಪ್ರಯತ್ನ, ಆಲೋಚನೆ, ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಒಂದು ಪೂರ್ವ ತಯಾರಿಗಳನ್ನು ಮಾಡ್ತಕ್ಕಂಥ ಅಥವಾ ಪ್ಲ್ಯಾನ್ ಮಾಡ್ತಕ್ಕಂಥ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಕಾಣ್ತದೆ. ಮೇಷರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂಥ ಅನುಕೂಲ ಅನ್ನೋ ರೀತಿಯಲ್ಲಿಲ್ಲ. ಸ್ವಲ್ಪ ನೆಮ್ಮದಿಯ ಜೀವನವನ್ನು ಕಳಿಬೇಕು ಅಥವಾ ನೆಮ್ಮದಿ ಜೀವನವನ್ನು ಕಟ್ಟಿಕೊಳ್ಳಬೇಕು ಅನ್ನೋ ರೀತಿಯಾದಂಥ ಪ್ರಯತ್ನ ಮತ್ತು ಆಲೋಚನೆಗಳಿರ್ತದೆ ಮೇಷರಾಶಿನವರಿಗೆ. ಲಲಿತಾಷ್ಟೋತ್ತರವನ್ನು ಪಡೆದೇ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಹತ್ತಿರದ ಪ್ರಯಾಣ ಹೋಗ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತದೆ ಅಥವಾ ಪ್ರಯಾಣ ವಾಪಸ್ ಬರುವಂಥ ಸನ್ನಿವೇಶಗಳು ಕೂಡ ಕಂಡು ಬರುವಂಥದ್ದು. ಸ್ವಲ್ಪ ಬಂಧುಗಳಿಂದ ಸಹಕಾರ ಸಿಗುವಂಥದ್ದು ಮತ್ತು ಈ ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಮತ್ತು ಏನಾದರೂ ಹೊಸದಾಗಿ ಏನೋ ಪ್ಲ್ಯಾನ್ ಮಾಡ್ತೀರಿ, ರಿಸರ್ಚ್ ಸಂಬಂಧಪಟ್ಟಂತೆ ಏನೋ ಮಾಡ್ತಾ ಇದ್ದೀರಿ ಅಂತಂದಾಗ ಖಂಡಿತವಾಗ್ಲೂ ಕೂಡ ಅನುಕೂಲವಾಗುವಂಥ ಸಂದರ್ಭ. ಸ್ಕಿಲ್ ಚೆನ್ನಾಗಿರುತ್ತೆ. ನಿಮಗೆ ಯಾವುದೇ ಕೆಲಸ ಮಾಡಿ ಪರ್ಫೆಕ್ಟ್ ಅನ್ನೋ ರೀತಿಯಲ್ಲಿ ಎಲ್ಲೂ ಲೋಪ ಇಲ್ಲದಂಥ ರೀತಿಯಾದಂಥ ಕೆಲಸ ನಿಮ್ಮಲ್ಲಿ ಆಗುತ್ತೆ. ಅದರಲ್ಲೂ ಕೂಡ ಬರವಣಿಗೆ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಪ್ರಿಂಟೆಡ್ ಮಾಧ್ಯಮ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥ ಸಂದರ್ಭ. ಪೂರ್ವ ತಯಾರಿ, ಮುಂದೆ ಭವಿಷ್ಯದ ವಿಚಾರ ಸಂಬಂಧಪಟ್ಟದ್ದು ಏನೋ ಪ್ಲ್ಯಾನ್ ಮಾಡ್ತೀರಿ, ಪರ್ಫೆಕ್ಟ್ ಇರ್ತದೆ. ಆ ಪ್ಲ್ಯಾನಲ್ಲೂ ಕೂಡ ಎಲ್ಲೂ ಕೂಡ ಎಡವುವಂಥ ಸಂದರ್ಭಗಳು ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ಗುರುವಿನ ದೃಷ್ಟಿ ಇರ್ತಕ್ಕಂಥ ಚಂದ್ರನ ಪ್ರಭಾವ ಸ್ವಲ್ಪ ಅತಿಯಾದಂಥ ಒಳ್ಳೆಯತನ ಅನ್ನುವಂಥದ್ದು ನಿಮಗೆ ಎಲ್ಲೋ ಸಣ್ಣದಾಗಿ ಹಿನ್ನಡೆಯನ್ನು ತರಬಹುದು. ಒಳ್ಳೆಯತನವನ್ನು ತೋರಿಸೋದಕ್ಕೋಗಿ ಸ್ವಲ್ಪ ನೀವು ಗುಂಡಿಗೆ ಬೀಳ್ತಕ್ಕಂಥ ಸಂದರ್ಭ. ಇಲ್ಲೂ ಮನಸ್ಸಿನಲ್ಲಿ ಹೇಳಿಕೊಳ್ಳಲಾರದಂಥ ಕೆಲವೊಂದು ಗುಪ್ತ ಆಲೋಚನೆಗಳು ತುಂಬ ಬಂದು ಹೋಗ್ತಾ ಇರ್ತವೆ. ಯಾಕೆ ಆಗಾಗ್ತದೆ, ಏನಕ್ಕೆ ಹಿಂಗಾಗ್ತದೆ ಗೊತ್ತಾಗದಂಥ ರೀತಿಯಲ್ಲಿ ಇರುವಂಥದ್ದು. ಉದ್ಯೋಗ ಪರ್ಫೆಕ್ಟ್ ಇರೋದಿಲ್ಲ. ಕೆಲಸ ಮಾಡ್ತೀರಿ, ಬಟ್ ಅದಕ್ಕೆ ಬೇಕಾದಂಥ ಒಂದು ಪ್ರೋತ್ಸಾಹ ಸಿಗುವಂಥ ಸಂದರ್ಭಗಳಿರೋದಿಲ್ಲ. ತಂದೆಯ ಸಹಕಾರ ನಿಮಗೆ ಸಿಗುವಂಥ ಸನ್ನಿವೇಶಗಳು, ಪ್ರಯಾಣ ಅನುಕೂಲವಾಗ್ತದೆ. ಆರ್ಥಿಕವಾದಂಥ ಸ್ಥಿತಿ ಅಷ್ಟೊಂದು ಉತ್ತಮ ಇಲ್ಲದಿದ್ದರೂ ಕೂಡ ಲಾಭದ ಪ್ರಮಾಣದಲ್ಲಿ ಅಲ್ಪ ಚೇತರಿಕೆಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಬಟ್ ಉಳಿತಾಯ ಸ್ವಲ್ಪ ಅಷ್ಟೇ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ವೃಷಭ ರಾಶಿಯನ್ನು ನೋಡ್ತೀರಿ. ದಕ್ಷಿಣ ಸಮೇತ ಅಕ್ಕಿಯನ್ನು ದಾನ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ ನಿಮಗೆ ವೃಷಭ ರಾಶಿಯವರಿಗೆ.
ಮಿಥುನ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಆಕಸ್ಮಿಕವಾದಂಥ ಧನಾಗಮನವಾಗ್ತಕ್ಕಂಥ ಸಂದರ್ಭಗಳು, ಕೌಟುಂಬಿಕವಾದಂಥ ಸಹಕಾರ ಸಿಗುವಂಥ ಲಕ್ಷಣಗಳು, ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಲೋಪದೋಷಗಳು ಸಮಸ್ಯೆಗಳು ಬಗೆಹರಿತಕ್ಕಂಥ ಸನ್ನಿವೇಶಗಳು, ಮಾತಿನಲ್ಲಿ ಎಲ್ಲೋ ಸಣ್ಣದಾಗಿ ಎಡವಿ ಆಡುವಂಥ ಮಾತುಗಳು, ಅಂದರೆ ತಪ್ಪಿ ಆಡುವಂಥ ಮಾತುಗಳು ಎಲ್ಲೋ ನಿಮಗೆ ಹಿನ್ನಡೆಯನ್ನು ತರ್ತಕ್ಕಂಥದ್ದು ಅಥವಾ ನಿಮ್ಮ ಗೌರವಕ್ಕೆ ಹಿನ್ನಡೆಯನ್ನು ತರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಜಾಗ್ರತೆಯಿಂದಿರಬೇಕು. ಭವಿಷ್ಯದ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡ್ರೂ ಕೂಡ ಅಷ್ಟೊಂದು ಪರ್ಫೆಕ್ಟ್ ತೀರ್ಮಾನ ಆಗಿರೋದಿಲ್ಲ. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸ್ಥಿತಿ. ವಿದ್ಯಾಭ್ಯಾಸ SSLC ಒಳಗಿನ ವಿದ್ಯಾರ್ಥಿಗಳಿಗೆ ಅನುಕೂಲ. ಹೈಯರ್ ಎಜುಕೇಷನ್ ಮಾಡುವಂಥವ್ರಿಗೆ ಅಷ್ಟೊಂದು ಅನುಕೂಲದ ಸ್ಥಿತಿಯನ್ನು ನೋಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಸ್ಥಿರಾಸ್ತಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ಸ್ವಲ್ಪ ಸಮಸ್ಯೆಗಳಾಗ್ತದೆ. ತಾಯಿಯೊಂದಿಗೆ ಸ್ವಲ್ಪ ಕಲಹವಾಗ್ತಕ್ಕಂಥದ್ದು, ಮಾತೃವಿಗೆ ನಿಂದನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಮಾತೃವನ್ನೇ ಅವರಿಗೆ ನೋವಾಗುವಂಥ ರೀತಿಯಲ್ಲಿ ನೀವು ನಡೆದುಕೊಳ್ತಕ್ಕಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಕುಜನ ಒಂದು ಪ್ರಭಾವವೂ ಕೂಡ ನಿಮಗೆ ಈ ಪರಿಣಾಮವನ್ನು ತರುತ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ವಾಹನ ಚಾಲನೆ ಮಾಡುವಂಥವರು ಎಚ್ಚರಿಕೆಯಿಂದ ಮಾಡಿ. ಮತ್ತು ವ್ಯಾಜ್ಯಗಳಲ್ಲಿ ಸ್ವಲ್ಪ ನಿಮಗೆ ಜಯ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ಬರುವಂಥದ್ದು. ಗುಪ್ತವಾಗಿ ಏನೋ ನಿಧಿ ಮತ್ತೊಂದು ಮಗದೊಂದು ಅಥವಾ ಸಡನ್ ಬೆಳಕಾಗಬೇಕು, ಸಡನ್ ಸಿರಿವಂತಿಗೆ ಬೇಕು ಅನ್ನೋ ರೀತಿಯಾದಂಥ ಒಂದು ಆಲೋಚನೆಗಳು ಬರುವಂಥ ಸಾಧ್ಯತೆಗಳನ್ನು ಮಿಥುನ ರಾಶಿನವರು ನೋಡ್ತೀರಿ. ಶಿವನಿಗೆ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತೆ ಕಟಕ ರಾಶಿ ಕಟ ಲಗ್ನದವರೇ ಸ್ವಾನಕ್ಷತ್ರದಲ್ಲಿ ಕುಳಿತಿರ್ತಕ್ಕಂಥ ಚಂದ್ರನ ಪ್ರಭಾವ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳಿಗೆ ಅವಕಾಶಗಳು ಬರಬೇಕು, ಅನುಕೂಲಗಳಾಗಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬಟ್ ನಿರೀಕ್ಷಿತ ಪ್ರಮಾಣದಲ್ಲಿ ಇರೋದಿಲ್ಲ. 100 ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಒಂದು 30% ಸ್ವಲ್ಪ ನಿಮಗೆ ಅವಕಾಶಗಳು ಬರೋದಕ್ಕೆ ದಾರಿ ಇರ್ತದೆ. 10 ಆರ್ಡರ್ಗಳು ಬರಲಿ ಅಂದರೆ ಅದರಲ್ಲಿ 3 ಬರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಯಾವುದಕ್ಕೆ ಆದರೂ ಯತ್ನ ಕಾರ್ಯಗಳಲ್ಲಿ ಸ್ಲೋಲಿ ಆದಂಥ ಡೆವಲಪ್ಮೆಂಟ್ ಅನ್ನೋ ರೀತಿಯಾದಂಥ ಇಲ್ಲವೇ ಇಲ್ಲ ಅನ್ನೋ ರೀತಿಯಾದ ಕಂಡೀಷನ್ಸ್ ಇರೋದಿಲ್ಲ. ಆರ್ಥಿಕವಾದಂಥ ಸ್ಥಿತಿ ಧನಾಧಿಪತಿ ದೃಷ್ಟಿ ಇರತಕ್ಕಂಥದ್ದಾಗಿರೋದ್ರಿಂದ ಪರವಾಗಿಲ್ಲ, ಬಟ್ ಸೇವಿಂಗ್ಸ್ ಇರೋದಿಲ್ಲ, ಅದು ಉಳಿತಾಯ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇನ್ವೆಸ್ಟ್ಮೆಂಟಲ್ಲಿ ಸ್ವಲ್ಪ ಎಡವತಕ್ಕಂಥ ಸಂದರ್ಭಗಳು ಸನ್ನಿವೇಶಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಣ್ಣದಾಗಿ ಸ್ವಲ್ಪ ಮೈಕೈ ನೋವೇನಾದರೂ ಬರುವಂಥದ್ದು, ಸ್ವಲ್ಪ ಅಜೀರ್ಣ ದೋಷವೇನಾದರೂ ಆಗುವಂಥದ್ದು, ಆಹಾರ ವ್ಯತ್ಯಾಸಗಳನ್ನು ತಂದುಕೊಂಡು ಸ್ವಲ್ಪ ಆರೋಗ್ಯವನ್ನು ಕೆಡಿಸಿಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಸ್ವಲ್ಪ ಸಾಲದ ಯೋಚನೆಗಳು ಬರತಕ್ಕಂಥದ್ದು, ಅಥವಾ ಶತ್ರುಗಳು ಯಾರೋ ಏನೋ ನಿಮಗೆ ಕೆಡುಕನ್ನು ಮಾಡಿದ್ದಾರೆ ಅಥವಾ ತೊಂದರೆಯನ್ನು ಮಾಡಿದ್ದಾರೆ, ವಿರೋಧವನ್ನು ಮಾಡಿದ್ದಾರೆ, ಅಥವಾ ನಿಮ್ಮನ್ನು ಕಂಡ್ರೆ ಆಗೋಲ್ಲ ಅನ್ನೋ ರೀತಿಯಾದಂಥ ವ್ಯಕ್ತಿಗಳಿಂದ ಅಥವಾ ಆ ವ್ಯಕ್ತಿಗಳ ನೆನಪಾಗಿ ಸ್ವಲ್ಪ ಮನಸ್ಸಿನೊಳಗೆ ಕಸಿವಿಸಿಯನ್ನು ಮಾಡಿಕೊಳ್ತಕ್ಕಂಥದ್ದು, ನನಗೆ ಹಿಂಗೆ ಅನ್ಯಾಯ ಮಾಡಿರೋ ಅನ್ನೋ ರೀತಿಯಲ್ಲಿ ಸ್ವಲ್ಪ ಭಾಸವಾಗ್ತಕ್ಕಂಥ ಸ್ಥಿತಿಯನ್ನು ಕಟಕ ರಾಶಿನೂ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತದೆ. ವಿದ್ಯಾರ್ಥಿಗಳಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಟಕ ರಾಶಿನೂ ನೋಡ್ತೀರಿ. ಬಿಳಿ ಎಕ್ಕದ ಗಿಡಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳಿಲ್ಲ. ಇನ್ನು ಸಿಂಹರಾಶಿನಿಗೆ ಸಂಬಂಧಪಟ್ಟಂತೆ ವ್ಯಾಧಿಪತಿ ಷಷ್ಠ ಪ್ರಭಾವ. ಹಾಗಾಗಿ ದುಸ್ಥಾನ ವಿಪರೀತ ರಾಜಯೋಗ ಅಂತಕ್ಕಂಥ ರೀತಿಯಲ್ಲಿದೆ. ರಾಜಯೋಗ ಯಾವುದರಲ್ಲಿ ಪ್ರಾಪ್ತಿಯಾಗಬೇಕು? ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಾಪ್ತಿಯಾಗ್ಬೋದು. ಕೆಲಸ ಇಲ್ಲದೆ ಖಾಲಿ ಕುಳಿತುಕೊಂತೀರಿ, ಸಡನ್ ಕೆಲಸ ಸಿಗಬಹುದು. ಮತ್ತು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಕೈ ಖಾಲಿಯಾಗಿರ್ತದೆ, ಎಲ್ಲಿಂದಲೋ ಒಂದು ಅವಕಾಶ ಅಥವಾ ಕೈಗೆ ಸ್ವಲ್ಪ ಖರ್ಚು ಮಾಡೋದಕ್ಕೆ ಸ್ವಲ್ಪ ಹಣಕಾಸಿನ ವ್ಯವಸ್ಥೆಗಳಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಯಾರಾದರೂ ಕೆಲಸಗಾರ ಸಿಗಬೇಕು. ನಿಮ್ಮ ಯಾವುದೋ ಉದ್ಯಮ ವ್ಯಾಪಾರ ಮಾಡ್ತಿದ್ರಿ, ಕೆಲಸಗಾರ ಸಿಗ್ತಾ ಇಲ್ಲ, ಆ ಕೆಲಸಗಾರ ಸಿಗಬೇಕು ಅಂದರೆ ಆ ಕೆಲಸಗಾರರು ದೊರಕುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಮತ್ತು ಸ್ವಲ್ಪ ಏನಾದರೂ ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಪ್ಲ್ಯಾನ್ ಮಾಡ್ತಾ ಇದ್ರಿ ಅಂತಂದರೆ ಸ್ವಲ್ಪ ಅಷ್ಟೊಂದು ಸಕ್ಸಸ್ ಆಗೋದಿಲ್ಲ. ಬಟ್ ಹೂಡಿಕೆಗೆ ಸಂಬಂಧಪಟ್ಟಂತೆ ಅನುಕೂಲವಿರ್ತಕ್ಕಂಥದ್ದು. ಮತ್ತು ಹೂಡಿಕೆಗೆ ಏನಾದರೂ ಇನ್ವೆಸ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನಾದರೂ ಸಾಲ ಮಗದೊಂದು ಲೋನ್ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ರಿ, ಅಲ್ಲೂ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಮಾನಸಿಕವಾದಂಥ ಒತ್ತಡ ಮತ್ತು ಮಾನಸಿಕವಾದಂಥ ತೊಳೆದಾಟ ಸ್ವಲ್ಪ ನಿಮ್ಮ ಗಾಬರಿಯನ್ನು ಉತ್ಪತ್ತಿ ಮಾಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಗಳು ಒಂದು ಮಟ್ಟಿಗೆ ಪರವಾಗಿಲ್ಲ, ಆದರೆ ಉದ್ಯೋಗಕ್ಕೆ ಹೋಗುವಂಥವ್ರು ಬೇರೆ ಕಡೆ, ಅವರಿಗೆ ಸಿಂಹರಾಶಿನಿಗೆ ಚೆನ್ನಾಗಿರುವಂಥ ದಿವಸವಾಗಿ ಪರಿವರ್ತನೆಯಾಗ್ತಕ್ಕಂಥದ್ದು. ವಿದ್ಯಾಭ್ಯಾಸ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಸಿಂಹರಾಶಿನವರು
ಪಾರ್ವತಿ ಸಮೇತ ಶಿವನಿಗೆ ಬಿಳಿಯ ತಾವರೆಯ ಹೂವನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಕನ್ಯಾ ರಾಶಿಗೆ ಸಂಬಂಧಪಟ್ಟಂತೆ ಲಾಭಾಧಿಪತಿ ಲಾಭವನ್ನು ನೋಡ್ತಾ ಇರ್ತಕ್ಕಂಥದ್ದು, ಹಾಗಾಗಿ ಒಂದು ಗೌರವ ಪ್ರಾಪ್ತಿಯಾಗಬೇಕು, ಲಾಭದಲ್ಲಿ ಚೇತರಿಕೆ ಕಾಣಬೇಕು, ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅನುಕೂಲವಾಗಬೇಕು, ಕೃಷಿಕರಿಗೆ ಅನುಕೂಲವಾಗಬೇಕು, ಮೆಡಿಸಿನ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲವಾಗಬೇಕು, ಆಹಾರ ಧಾನ್ಯವನ್ನು ಮಾರಾಟ ಮಾಡುವಂಥವ್ರಿಗೆ ಅನುಕೂಲವಾಗಬೇಕು, ಪಶು ಪಕ್ಷಿಯನ್ನು ಸಾಕಾಣಿಕೆಯನ್ನು ಮಾಡಿ ಅದರಿಂದ ಸ್ವಲ್ಪ ಲಾಭವನ್ನು ನೋಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲವಾಗ್ತಕ್ಕಂಥದ್ದು, ಹೈನೋದ್ಯಮಕ್ಕೆ ಅನುಕೂಲವಾಗ್ತಕ್ಕಂಥ ಸಂದರ್ಭ ಕನ್ಯಾ ರಾಶಿನವ್ರಿಗೆ ಒಳ್ಳೆಯ ಅವಕಾಶಗಳು, ಅನುಕೂಲ, ಲಾಭ, ಯೋಗ ಫಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಆದರೆ ಶತ್ರು ನಕ್ಷತ್ರವಲ್ಲ ಕನ್ಯಾ ರಾಶಿಗೆ, ಹಾಗಾಗಿ ಏನಾಗುತ್ತೆ, ಶತ್ರುಗಳು ಕೂಡ ನಿಮಗೆ ಕಾಡಾಟವನ್ನು ಕೊಡಬಹುದು, ಅಥವಾ ಮಿತ್ರರೇ ನಿಮ್ಮ ಬೆಳವಣಿಗೆಯನ್ನು ನೋಡಿ ಅಥವಾ ನಿಮ್ಮ ಅನುಕೂಲವನ್ನು ನೋಡಿ ಸ್ವಲ್ಪ ಅಸೂಯೆ ಪಡ್ಕೊಳ್ತಕ್ಕಂಥ ಸಂದರ್ಭಗಳಿರುತ್ತೆ. ನೀವು ಯಾರನ್ನು ತುಂಬ ಆತ್ಮೀಯರು ಅಂತ ಏನೋ ಹೇಳ್ಕೊಳ್ತೀರಿ, ಅದನ್ನು ಕೇಳಿಸ್ಕೊಂಡು ಅವರು ಅಸೂಯೆ ಪಡ್ತಕ್ಕಂಥದ್ದು ಅವ್ರಿಗೆ ಸಿಗ್ತಾ ಇಲ್ವಲ್ಲ, ಹಾಗಾಗಿ ಆ ಅಸೂಯ ಪ್ರಭಾವ ನಿಮ್ಮ ಮೇಲೆ ಬೀರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಮಕ್ಕಳ ಸಹಕಾರ ನಿಮಗೆ ಸಿಗುತ್ತೆ, ಮಕ್ಕಳಿಂದ ಲಾಭವಾಗ್ತದೆ, ಪ್ರೀತಿಪಾತ್ರರಿಂದ ಲಾಭವಾಗ್ತಕ್ಕಂಥ ಸಂದರ್ಭ, ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ ಕನ್ಯಾ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಉದ್ಯೋಗ ಕೆಲಸ ಅಂತೂ ಪರ್ಫೆಕ್ಟಾಗಿ ಮಾಡ್ತೀರಿ, ಫಲ ಸಿಗುತ್ತೋ ಇಲ್ವೋ, ನೀವು ಮಾಡುವಂಥ ಕೆಲಸ ಮಾತ್ರ ಚೆನ್ನಾಗಿರುತ್ತೆ, ಅದರಲ್ಲಿ ಯಾವುದೇ ಲೋಪದೋಷಗಳಿರೋದಿಲ್ಲ ಕನ್ಯಾ ರಾಶಿನವ್ರಿಗೆ. ತಾಯಿಯ ಆಶೀರ್ವಾದವನ್ನು ಪಡೆಯೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ತುಲಾ ರಾಶಿನವರಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಗೌರವ, ಹೆಸರು, ಕೀರ್ತಿ, ಮಾನ ಸನ್ಮಾನಗಳು ಎಲ್ಲವೂ ಕೂಡ ಪ್ರಾಪ್ತಿಯಾಗುವಂಥ ಸ್ಥಿತಿ ಇರುತ್ತೆ. ಬಟ್ ಒಂದು ಏನಂತಂದರೆ, ತುಂಬ ಸೆನ್ಸಿಟಿವ್ ಆದಂಥ ತೀರ್ಮಾನಗಳಿಂದ ನಿಮಗೆ ಹಿನ್ನಡೆ ಆಗಬಹುದು. ತುಂಬ ಎಮೋಷನಲ್ ಆದಂಥ ಕೆಲವೊಂದು ತೀರ್ಮಾನಗಳು, ಆಲೋಚನೆಗಳು, ಅಥವಾ ತುಂಬ ಸೆನ್ಸಿಟಿವ್ ಥಾಟ್ಸ್ ಕೆಲವೊಂದು ಬಂದು ಸ್ವಲ್ಪ ಒದ್ದಾಟವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸೆನ್ಸಿಟಿವ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ಅಥವಾ ಸ್ವಲ್ಪ ಎಮೋಷನಲ್ ನಿರ್ಧಾರಗಳಿಗೆ ಸಂಬಂಧಪಟ್ಟಂತೆ. ಉದ್ಯೋಗ ಏನೋ ಚೆನ್ನಾಗಿ ಮಾಡ್ತೀರಿ, ಅಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಉತ್ತಮವಾದಂಥ ಗೌರವ, ಅಥವಾ ನೀವು ಮಾಡುವಂಥ ಕೆಲಸ ಮಾತ್ರ ಪರ್ಫೆಕ್ಟ್ ಇರುತ್ತೆ, ಅದಕ್ಕೆ ತಕ್ಕನಾದಂಥ ಪ್ರತಿಫಲ, ಅನುಕೂಲವನ್ನು ಕೂಡ ನೋಡುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ವಿದ್ಯಾಭ್ಯಾಸ ಚೆನ್ನಾಗಿರುವಂಥ ಸಂದರ್ಭಗಳು ಬರ್ತದೆ. ಒಂದು ಸ್ವಂತವಾಗಿ ಏನೋ ಮಾಡಬೇಕು, ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರವನ್ನು ಮಾಡಬೇಕು, ನಾನೇನೋ ಹೊಸ ಪ್ರಯೋಗವನ್ನು ಮಾಡಬೇಕು, ನನ್ನದೇ ಆದಂಥ ರೀತಿಯಲ್ಲಿ ಬೆಳವಣಿಗೆ ಆಗಬೇಕು ಅನ್ನೋ ರೀತಿಯಾದಂಥ ಆಲೋಚನೆಗಳು ತುಂಬ ಇರುತ್ತೆ ಇವತ್ತಿನ ದಿವಸ. ಅದರ ಜೊತೆಯಲ್ಲಿ ಇನ್ವೆಸ್ಟ್ಮೆಂಟ್ ಇಲ್ಲದಲೇ ಇರ್ಬೋದು, ಮಾಡದೇ ಇರ್ಬೋದು, ಬಟ್ ಆಲೋಚನೆ, ಆ ಪ್ರಯತ್ನಗಳಂತೂ ಬರಲೇಬೇಕು, ಬಂದೇ ಬರ್ತದೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಒಂದು 10%, ಕಳೆದ ಬಾರಿಗೆ ಸ್ವಲ್ಪ ಒಂದು 10% ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ಲಾಭದ ವಿಚಾರ ಸಂಬಂಧಪಟ್ಟಂತೆ ಮತ್ತು ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ, ಉಳಿತಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಅದೇ ರೀತಿಯಲ್ಲಿ ಇರುವಂಥದ್ದು. ತಾಯಿಯ ಸಹಕಾರ ನಿಮಗೆ ಸಿಗುತ್ತೆ. ಸ್ಥಿರಾಸ್ತಿ, ಭೂಮಿ, ವಾಹನಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತಂದರೆ ಉತ್ತಮವಾದಂಥ ತೀರ್ಮಾನವಾಗಿರ್ತದೆ. ತುಂಬ ಹಂಬಲ ಇರುತ್ತೆ, ಮನೆ ಮಾಡಬೇಕು, ಒಂದು ಗಾಡಿ ತೆಗೆದುಕೊಳ್ಬೇಕು ಅನ್ನೋ ರೀತಿಯಾದಂಥ ಹಂಬಲಗಳು ಜಾಸ್ತಿ ಇವತ್ತಿನ ದಿವಸ ಕಾಡಾಟವನ್ನು ಕೊಡ್ತದೆ. ತುಲಾ ರಾಶಿನೋಗಿ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಕೃಷಿಕರಿಗೆ ಸ್ವಲ್ಪ ಅನುಕೂಲವಾಗ್ತದೆ. ಆಹಾರೋದ್ಯಮ, ಆಹಾರ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರಿದ್ದೀರೋ ಆ ಉದ್ಯಮದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಖಂಡಿತವಾಗಲೂ ಕೂಡ ಇವತ್ತಿನ ದಿವಸ ತುಲಾ ರಾಶಿನವರು ಆಗಿದ್ದರೆ ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಮುತ್ತುಗದ ಮರಕ್ಕೆ ನೀರನ್ನು ಹಾಕುವಂಥ ಪ್ರಯತ್ನವನ್ನು ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ಅದೃಷ್ಟದ ಪರ್ವ, ಅಂದರೆ ಭಾಗ್ಯಾಧಿಪತಿ, ಭಾಗ್ಯ ಬರಬೇಕು, ಯೋಗ ಬರಬೇಕು, ಅದೃಷ್ಟ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಅಂದರೆ ಭಾಗ್ಯಾಧಿಪತಿ ಭಾಗ್ಯವನ್ನು ನೋಡ್ತಾ ಇದ್ರೆ ಅದೇ ಭಾಗ್ಯಾಧಿಪತಿ ಸ್ವಭಾವದಲ್ಲಿ ಬಲಯುತನಾಗಿ ಕುಳಿತಿದ್ದಾನೆ. ಒಂದು ರೀತಿಯಲ್ಲಿ ತೊಂದರೆ ಆಗುವುದರಿಂದ ತಪ್ಪಿಸ್ಕೊಳ್ತೀರಿ, ಒಂದು ಕಡೆಯಿಂದ ಅದೃಷ್ಟ ಅಂತಕ್ಕಂಥದ್ದು ಕೈ ಹಿಡಿತದೆ. ಯಾರೋ ಬರ್ತಾರೆ, ಏನೋ ಸಹಾಯ ಮಾಡ್ತಾರೆ, ನಿಮ್ಮ ಕೆಲಸಕ್ಕೆ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಪ್ರಯಾಣ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು ಬರ್ತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಪರವಾಗಿಲ್ಲ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸನ್ನು ನೋಡೋಕ್ಕೆ ಸಾಧ್ಯ ಆಗೋದಿಲ್ಲ. ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತೆ ತಾಯಿಯ ಸಹಕಾರ, ತಂದೆಯ ಸಹಕಾರ ಪರಿಪೂರ್ಣವಾಗಿ ಸಿಗುವಂಥ ಸಂದರ್ಭ, ಬಂಧುಗಳ ಸಹಕಾರ ಪರಿಪೂರ್ಣವಾಗಿ ಸಿಗುವಂಥ ಸಂದರ್ಭಗಳು, ನೆರೆಹೊರೆಯಿಂದ ಸ್ವಲ್ಪ ಸಹಕಾರ, ಅನುಕೂಲ, ಸ್ವಲ್ಪ ಅವರಿಂದ ನಿಮಗೇನಾದರೂ ಒಂದು ಪ್ರೋತ್ಸಾಹಗಳು ಸಿಗುವಂಥ ಸನ್ನಿವೇಶಗಳು ಬರಬಹುದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಲಕ್ಷಣಗಳೆಲ್ಲ ಕೂಡ ಕಾಣ್ತದೆ. ಆದರೆ ವ್ಯಾಜ್ಯಗಳಲ್ಲಿ ಸೋಲು, ಯಾರೊಂದಿಗೂ ಕಲಹ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ಕೋರ್ಟ್ ಕೇಸ್ಗಳಿದ್ರೂ ಕೂಡ ಹಿನ್ನಡೆಗಳಾಗ್ತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಳ್ಳುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರ್ತದೆ.
ಇವತ್ತಿನ ದಿವಸ ವೃಶ್ಚಿಕ ರಾಶಿನವ್ರಿಗೆ ಕುಲದೇವತೆಗೆ ತುಪ್ಪದನ್ನವನ್ನು ನೈವೇದ್ಯವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ಧನಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಅಷ್ಟಮಾಧಿಪತಿಯಾದದ್ದು ಕುಟುಂಬ ಭಾವ. ಹಾಗಾಗಿ ಸ್ವಲ್ಪ ತುಂಬ ಮಾನಸಿಕವಾಗಿ ಒಂದು ತೊಳಲಾಟಗಳು, ಸ್ವಲ್ಪ ಕುಟುಂಬದ ಒಳಗಡೆ ಕಲಹವನ್ನು ತರಬಹುದು. ಆದರೆ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ತೀರ್ಮಾನಗಳಲ್ಲಿ ಸ್ವಲ್ಪ ಪರ್ಫೆಕ್ಟ್ ಇರ್ತದೆ. ಮತ್ತು ಆಕಸ್ಮಿಕವಾದಂಥ ಧನಾಗಮನ ಅಥವಾ ಆಕಸ್ಮಿಕವಾಗಿ ಉಳಿತಾಯ ಅಥವಾ ಸೇವಿಂಗ್ಸ್ ತೀರ್ಮಾನ ಅಂತಕ್ಕಂಥದ್ದು, ಎಲ್ಲೋ ಹೋಗ್ತೀರಿ, ಯಾವುದೋ ಸ್ಕೀಮ್ ಬರುತ್ತೆ, ಪಟ್ಟನೆ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ಎಲ್ಲೋ ಹೋಗ್ತೀರಿ, ಸುಮ್ಮನೆ ಹೋಗ್ತೀರಿ, ಅಲ್ಲಿ ಯಾವುದೋ ಅವಕಾಶ ಬರುತ್ತೆ, ಸಡನ್ ಧನಾಗಮನವಾಗ್ತಕ್ಕಂಥ ಸಂದರ್ಭ ಅಥವಾ ಲಾಭವಾಗ್ತಕ್ಕಂಥ ಸ್ಥಿತಿಯನ್ನು ನೋಡಬಹುದು. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥ ಲಕ್ಷಣಗಳು. ಆದರೆ ಬಂಧುಗಳಿಂದ ನಿಮಗೆ ಸಹಕಾರಗಳು ಸಿಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಪ್ರಯಾಣ ವಿಘ್ನಗಳನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು. ಅಷ್ಟು ಸುಲಭವಾಗಿ ಯಾವುದೂ ಕೂಡ ಸುಲಭವಾಗಿ ಉಳಿಯಿಲ್ಲ. ಸ್ಟ್ರಗಲ್ ಹಾಕಿ ಕಷ್ಟಪಟ್ಟು ಆಟ ಆಡಿಸಿ ನಿಮಗೆ ಸಿಗುವಂಥ ಸಂದರ್ಭ. ಮಾನಸಿಕವಾದಂಥ ರೀತಿಯಲ್ಲಿ ನೆಮ್ಮದಿ ಕಾಣಬೇಕು ಅಂತ ಹೋಗ್ತೀರಿ, ಆಗೋದಿಲ್ಲ. ಏನೋ ಒಂದು ಗಲಿಬಿಲಿ, ಕನ್ಫ್ಯೂಸ್, ಒಂದಲ್ಲ ಒಂದು ಯಾವುದೋ ಒಂದು ಕ್ಲಾರಿಟಿ ಇರೋದಿಲ್ಲ. ಆ ಕನ್ಫ್ಯೂಸ್ ಸ್ಟೇಟ್ಮೆಂಟಲ್ಲೇ ಇರ್ತೀರಿ. ಉದ್ಯೋಗದಲ್ಲೂ ಕೂಡ ಒತ್ತಡಗಳು ಜಾಸ್ತಿ ಇರುತ್ತದೆ. ಈ ದಿವಸ ಧನುಸ್ಸು ರಾಶಿನೋಗಿ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಓಂ ಚಂದ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮಕರ ರಾಶಿನವ್ರಿಗೆ ಪಾಲುದಾರಿಕೆ ವ್ಯವಹಾರದಲ್ಲಿ ಅನುಕೂಲಕರ ಅನ್ನೋ ರೀತಿಯಲ್ಲಿ ಮೇಲ್ಮುಖವಾಗಿ ಕಾಣ್ತದೆ. ಬಟ್ ಇಲ್ಲ, ಪಾಲುದಾರಿಕೆ ವ್ಯವಹಾರದಲ್ಲಿ ಅವಕಾಶಗಳಿದ್ರೂ ಕೂಡ ನಿಮಗೆ ಅದರಿಂದ ಲಾಭವಾಗ್ತಕ್ಕಂಥ ಸ್ಥಿತಿ ಇಲ್ಲ. ಹೇಗಿರುತ್ತೆ ಇವತ್ತಿನ ದಿವಸ ಮಕರ ರಾಶಿನವ್ರಿಗೆ ಅಂದರೆ, ಬಂಡೆ ಗುದ್ದಿ ಮೈ ನೋವಿಸ್ಕೊಳ್ಳೋದು, ಏನು ಪ್ರಯೋಜನ ಇಲ್ಲ. ಬೆಳಗಿಂದ ಸಾಯಂಕಾಲ ಕೆಲಸ ಮಾಡ್ತೀರಿ, ಖಾಲಿ ಕೈ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುತ್ತೆ. ಲಾಭವೂ ಇಲ್ಲ, ಉಳಿತಾಯವೂ ಇಲ್ಲ, ಸ್ವಲ್ಪ ಅಡ್ಡಕತ್ತಲಿನಲ್ಲಿ ನಿಲ್ಲುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆಯೂ ಮಾನಸಿಕವಾದಂಥ ಸ್ಥಿತಿ ವ್ಯತ್ಯಾಸವನ್ನು ತರ್ತದೆ. ಮತ್ತು ಆಹಾರ ವ್ಯತ್ಯಾಸ ಅಂತಕ್ಕಂಥದ್ದು ನಿಮಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವಂಥದ್ದು. ಖರ್ಚುಗಳು ಜಾಸ್ತಿ ಬರತಕ್ಕಂಥ ಸನ್ನಿವೇಶಗಳು ಬರ್ತದೆ. ಅಧಿಕಾರಿಗಳಿಂದ ಸ್ವಲ್ಪ ದಂಡನೆ, ಸೋಲು, ನಿರಾಸೆಗಳನ್ನು ನೋಡುವಂಥ ಸಂದರ್ಭ ನಿಮ್ಮ ಮೇಲಧಿಕಾರಿಗಳು. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಸಕ್ಸಸ್ ಇಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೆ ಒಂದು ಅದೃಷ್ಟ ಇದೆ, ಆಕಸ್ಮಿಕವಾಗಿ ಯಾವುದೋ ಆಗುವಂಥ ತೊಂದರೆಗಳಿಂದ, ತಾಪತ್ರಯದಿಂದ, ಅನಿರೀಕ್ಷಿತವಾಗಿ ಬರ್ತಕ್ಕಂಥ ದುರ್ಘಟನೆಗಳಿಂದ ಬಚಾವಾಗ್ತೀರಿ. ಇವತ್ತಿನ ದಿವಸ ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಪರಿಹಾರ ವಿಚಾರ ಸಂಬಂಧಪಟ್ಟಂತೆ ಬಡ ಮಕ್ಕಳಿಗೆ ಹಣ್ಣು ಹಂಪಲನ್ನು ಹಂಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತವಾಗಲೂ ಕೂಡ ಅನುಕೂಲವಾಗುತ್ತೆ. ಇನ್ನು ಕುಂಭರಾಶಿಗೆ ಸಂಬಂಧಪಟ್ಟಂತೆ ವಿದೇಶಯಾನವನ್ನು ಮಾಡಬೇಕು, ಪ್ರಯಾಣ ಮಾಡಬೇಕು, ಸ್ವಲ್ಪ ಅನುಕೂಲಕರ ವಾತಾವರಣ. ಎಲ್ಲೋ ಇನ್ವೆಸ್ಟ್ಮೆಂಟು, ಸ್ವಲ್ಪ ಎಲ್ಲೋ ಸಾಲ ಕೇಳಿದ್ದೀರಿ, ಸ್ವಲ್ಪ ಸಹಾಯ ಸಿಗುವಂಥ ಸಂದರ್ಭಗಳು ಬರಬಹುದು. ಏನಾದರೂ ಹೊಸದಾಗಿ ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಲ್ಲಿ ಪರ್ಫೆಕ್ಟ್ ತೀರ್ಮಾನಗಳನ್ನು ತೆಗೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಅದರಲ್ಲೂ ಕೂಡ ಯಾವ ಲೋಪದೋಷಗಳು ಕೂಡ ಇರೋದಿಲ್ಲ. ಆದರೆ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆ. ಈ ಕ್ಯಾನ್ಸರ್ ವ್ಯತ್ಯಾಸ ಇರತಕ್ಕಂಥವ್ರು, ದೇಹದಲ್ಲಿ ನೀರಿನ ಪ್ರಮಾಣ, ನೀರಿನ ವ್ಯತ್ಯಾಸಗಳಿರ್ತಕ್ಕಂಥವ್ರು, ದೇಹದಲ್ಲಿ ಬಿಳಿ ರಕ್ತ ಕಣಗಳು ಜಾಸ್ತಿ ಆಗ್ತಕ್ಕಂಥ ಸ್ಥಿತಿ, ಎಡಗಣ್ಣಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋವು ಬರ್ತಕ್ಕಂಥದ್ದು ಅಥವಾ ಅರ್ಧ ತಲೆನೋವು ಬರತಕ್ಕಂಥ ಸಂದರ್ಭಗಳು, ತುಂಬ ಮನಸ್ಸಿನ ಮೇಲೆ ಒತ್ತಡವನ್ನು ತಂದುಕೊಂಡು ಸ್ವಲ್ಪ ಅರ್ಧ ತಲೆನೋವು ರೀತಿಯಾದಂತಹ ಸಂದರ್ಭ, ಅದರಿಂದ ಸುಸ್ತು ಎಲ್ಲವೂ ಕೂಡ ಆಗುವಂಥ ಸನ್ನಿವೇಶಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಸಾಲದ ಚಿಂತೆ ಮತ್ತು ಶತ್ರುಗಳ ಉಪಟಳ ಸ್ವಲ್ಪ ನಿದ್ದೆಯನ್ನು ಕೆಡಿಸುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೋಡಿಕೊಳ್ಳಿ, ಅವನ್ನೆಲ್ಲವನ್ನು ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಅಂಥ ಉತ್ತಮವಾದಂಥ ಸ್ಥಿತಿ ಇಲ್ಲ. ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಪರ್ಫೆಕ್ಟ್ ಪ್ಲ್ಯಾನ್ ಮಾಡಿದರೆ ಉತ್ತಮವಾದಂಥ ದಿವಸ. ಅಲ್ಲದಿದ್ದರೂ ಕೂಡ ಏನೂ ತಾಪತ್ರೆಯ ತೊಂದರೆ ಆಗದಂಥ ರೀತಿಯಲ್ಲಿ ರಕ್ಷಣೆಯನ್ನು ಪಡೆಯಬಹುದು. ಸ್ವಲ್ಪ ಖರ್ಚುಗಳು ಜಾಸ್ತಿ ಬರ್ತದೆ, ಲಾಭ ಕಡಿಮೆ ಇರುತ್ತೆ, ಉಳಿತಾಯ ಇರೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ವಿದ್ಯಾರ್ಥಿಗಳಿಗೆ ಪರವಾಗಿಲ್ಲ, ಅಂತ ಮೈನಸ್ ಇಲ್ಲ ಅಂತಕ್ಕಂಥದ್ದನ್ನು ಕುಂಭರಾಶಿನವರು ನೋಡಬಹುದು. ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಮಕ್ಕಳಿಂದ ಲಾಭವಾಗ್ತಕ್ಕಂಥದ್ದು, ಪ್ರೀತಿಪಾತ್ರರಿಂದ ಲಾಭವಾಗ್ತಕ್ಕಂಥದ್ದು ಮತ್ತು ಅನುಕೂಲವಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ತೀರ್ಮಾನಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಿ, ಶುದ್ಧತ್ವದ ತೀರ್ಮಾನವಾಗಿರುತ್ತದೆ. ಬೇರೆಯವರಿಗೆ ತೊಂದರೆ ಕೊಡುವಂಥ ತೀರ್ಮಾನ ಯಾವುದೂ ಆಗಿರೋದೇ ಇಲ್ಲ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣ್ತಕ್ಕಂಥ ಸ್ಥಿತಿ. ಮಾನಸಿಕವಾಗಿ ಸ್ವಲ್ಪ ಗಟ್ಟಿತನ ಅಥವಾ ಸ್ಟೇಬಲ್ ಇರ್ತಕ್ಕಂಥ
ಸಂದರ್ಭಗಳು ಬರೆದಂಥದ್ದು. ಮತ್ತು ತಾಯಿಯಿಂದ ಲಾಭವಾಗ್ತಕ್ಕಂಥದ್ದು, ಕೃಷಿ ಕ್ಷೇತ್ರ, ಆಹಾರೋದ್ಯಮ, ಮೆಡಿಕಲ್ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಇವರೆಲ್ಲರಿಗೂ ಕೂಡ ಈ ಉದ್ಯಮ ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ಅವಕಾಶ, ನೀರು, ಈ ಏನು ಬಿಸ್ನೆಸ್ ಸಂಬಂಧಪಟ್ಟಂತೆ ಇರ್ತಿರಲ್ಲ ಅವರೆಲ್ಲರಿಗೂ ಕೂಡ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಲಾಭವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವಿದ್ಯಾರ್ಥಿಗಳಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿದೆ, ಆರೋಗ್ಯ ಸುಧಾರಣೆ ಇದೆ, ಸಾಲವನ್ನು ತೀರಿಸತಕ್ಕಂಥ ಸಂದರ್ಭಗಳು ಕೂಡ ಬರುತ್ತೆ, ಅಥವಾ ಸಾಲಗಾರರ ಕಾಟದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಕೂಡ ಇವತ್ತಿನ ದಿವಸ ಮೀನರಾಶಿಯನ್ನು ನೋಡಬಹುದು. ನವಧಾನ್ಯವನ್ನು ಪೂಜಿಸಿ ದಾನವನ್ನು ಮಾಡತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬಿಡ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.